ಈ ಕುಸ್ತಿಯಲ್ಲಿ ಜಯಗಳಿಸಿದವರಿಗೆ ನಮ್ಮ ರಮೇಶನ ಮೊದಲೇ ಕುಸ್ತಿಗಳಾದ್ರೆ ಬಹಳ ಪಿಸಾಪಿಸಿನ ಜಂಗಿ ಕುಸ್ತಿ ಶಂಕರಬಡಿ ನೇಪಾಳದಲ್ಲಿ ಎಲ್ಲ ಅಲ್ಲಿ ಬಡತನ ಬಾಳ. ಆ ಬಡತನದಾಗ ಈ ಸಣ್ಣ ಪೈಲ್ವಾನ್ ಇರೋದ್ರಿಂದ ಯಾರು ಕುಸ್ತಿ ಹಾಕಲಿಲ್ಲ ಇವ್ರಿಗೆ. ಎಲ್ಲಾ ಬರೀ ದೊಡ್ಡ ಪೈಲ್ವಾನರು ದೊಡ್ಡವ್ರನ್ನ ಕೇಳಾಕಂತಲೇ ಇವರು ಒಂದು ತಮ್ಮದೇ ಆದ ಒಂದು ಕಲೆ ಪ್ರದರ್ಶನ ಮಾಡಿದ್ರು. ಜನರು ಮೆಚ್ಚಬೇಕಾದ್ರೆ ಏನ್ ಮಾಡ್ಬೇಕು? ಇವ್ರಿಗೆ 10 ಲಕ್ಷ ಜನ ಫಾಲೋವರ್ಸ್ ಅದಾರ. ಒಂದು ಜೋರ ಚಪ್ಪಾಳೆ ಜನರನ್ನ ರಂಜಿಸ್ಬೇಕಂತ ಹೇಳಿ ಏನ್ ಮಾಡ್ರು? ತಮ್ಮದೇ ಆದ ಒಂದು ಕಲೆ. ಈ ಕಲೆ ಎಲ್ಲರಿಗೂ ಬರಂಗಿಲ್ಲ. ಬಹಳ ವಿಭಿನ್ನವಾಗಿ ಕುಸ್ತಿ ಆಡ್ತಾರ ಅವ್ರು ಹೆಂಗ ವಿಭಿನ್ನ ಆಡ್ತಾರಂದ್ರ ಜನಗಳು ಎದ್ದು ಜಿಗಿಬೇಕು. ಒಂದು ಸಣ್ಣ ಸಣ್ಣ ಹುಡುಗರು ಕೇಳ್ತೀರ ನಮ್ಮ ಎಲ್ಲ ಹೆಣ್ಪಿಲ್ ಹೊರಗೆ ಬಂದ್ಬಿಡ ಇಲ್ಲ ಇದ ದೇವಪ್ಪ ಕುಸ್ತಿ ಐತೇನ್ರಿ ಅವನಿದ್ರೆ ನಾವು ಬರ್ತೀವಿ ನಾವು ನಂತರ ಆಯ್ತಪ್ಪ ಅಂತಂದ ಲಾಸ್ಟ್ 3 ದಿವಸ ಕುಸ್ತಿ ಹಾಕಿದ್ವಿ. ಎಲ್ಲಾ ಅಭಿಮಾನಿಗಳಿಗೆ ಹೋಗಿ ಅವ್ರು ತಲುಪು ಎಲ್ಲ ಅಭಿಮಾನಿಗಳು ಬಂದ ಈ ಒಂದು ಅಭಿರುಚಿಯನ್ನ ಅವರ ಕೀರ್ತಿ ಚಿಕ್ಕದಾದರೂ ತಮ್ಮ ಮೂರ್ತಿ ಅವರು ಕುಸ್ತಿ ಆಡೋ ಒಂದು ಗುಂಡ್ ಹಂಗ ಆಗ್ತಾರ. ಮೂರ್ತಿ ಚಿಕ್ಕದಾದರು ಕೀರ್ತಿ ಹಿರಿಯ ಪುಸ್ತಕಗಳ ಅವರನ್ನು ಅವ್ರ ಶರೀರ ಈ ಉಕ್ಕಿದ್ದಂಗ ಐತ್ ನೋಡ್ರಿ. ಹೊಸ್ತಾಗಳು ದೂರ ಆಡಬೇಕು, ಹೊಸ್ತಾಗಳು ದೂರ ಆಡಬೇಕು. मैदान के अंदर मैदान ಒಳಗ ಬಾರ್ ನಂಬು ಆಡೋ ಮಾರೇ ಆಡ ಈ ಒಂದು ಹುರುಪು, ನಿಮ್ಮ ಸಂತೋಷ, ನಿಮ್ಮ ಚಪ್ಪಾಳೆ, ಇದೆಲ್ಲ ಕೀರ್ತಿ ಗಣೇಶನ್ ಅವರು ಕರೆಗಿದವರು
ಕುಸ್ತಿ ಅದೇ ದೋಸ್ತ ಮಕ್ಕಳನ್ನ ಮಲಗಿದಾರ ನೀವೆಲ್ಲರಿ ಸರ್ ಮಾಟಿ ಸರ್ಕಾರ ಸರ್ ಏ ಗಾಡೋ ಜೋರಾದ ಚಪ್ಪಾಳೆ ಬರಲಿ ಕುಸ್ತಿ ಅತಿ ಹೋಗಿ ಸರ್ ಬಸ್ತಾರ್ಗಳು ಸ್ವಲ್ಪ ದೂರ ಇರ್ರಿ ಆ ಕೈಯಲ್ಲಿ ರಕ್ತ ಬಿಡಿಸ್ಬಿಡ್ರಿ ಸರ್ 50-50 ಸರ್ ಬ್ಯಾರಿಕೇಡ್ ಇನ್ನೊಂದು 5 ನಿಮಿಷ ನೀವು ತಿಳಿಯುವಂತ್ರಿ ಕುಸ್ತಿಗೆ ಆಡ್ರಿ ಚೆನ್ನಾಗಿ ಕುಸ್ತಿಗೆ ಆಡ್ರಿ ಮಗಳು ಮೊದಲೇ ಕುಸ್ತಿಗೆ ಆಡ್ರಿ ಜೋರಾಗಿ ಚಪ್ಪಾಳೆ ಬರಲಿ ಬಹಳ ಕುಸಿನ ಜಂಜಿ ಕುಸ್ತಿ ಶಂಕರ್ ಬನ್ನಿ ಅಲ್ಲ ಮೈದಾನದಲ್ಲಿ ಬಿಡ್ರಿ ನಂಗೆ ಬಿಡ್ಬಾರ್ರಿ ಬಹಳ ಕಾತುರಬೇಕಾಗಿರೋ ಕುಸ್ತಿ ಜಂಗಿ ಕಾಲಿ ಕುಸ್ತಿ ಇದರಲ್ಲಿ ಜಯ ಗಳಿಸಿದವರಿಗೆ ನಮ್ಮ ಸರ್ ಕುಸ್ತಿ ಮೊದಲ ಕುಸ್ತಿಗೆ ಆಡ್ರಿ ದಾದಾ ಈ ಕುಸ್ತಿಯಲ್ಲಿ ಜಯಗಳಿಸಿದವರಿಗೆ ನಮ್ಮ ರವಿಯಣ್ಣ ಬಾಡಿಗೆ ಅವರು 1,000 ರೂಪಾಯಿ ಕೊಟ್ಟಿದ್ದಾರೆ ಸರ್ ಮೈದಾನ ಕಿಲೋ ಬಹಳ ತೋರಿಸಿರ ತೋರ್ಸ ಜಂಗಿನ ಕಲಿಸಿ ಬಹಳ ಕಟ್ಟುವಂತ ಯಾರು ಬರ್ತಾರೆ ನಮಗೆ ಸರ್ ಮೈದಾನದಲ್ಲಿ ಅಷ್ಟೇ ಆಡ್ರಿ ಕುಸ್ತಿ ಪಬ್ಲಿಕ್ ಬೇಡ ಈ ಮೈದಾನ ಹತ್ತಿಸ್ಕಿರೋ ಮಾರ್ಬೇಕು ಸೆಂಟ್ರಿಗೆ ಕೇಳೋ ಜೋರಾದ ಚಿತ್ರದಲ್ಲಿ ಕಣ್ಣಲ್ಲಿ ಮನೆಗೆ ಬೇಡ ಮತ್ತೆ ನಿಲ್ಲಿಸೋದು ಮತ್ತೆ ನಿಲ್ಲಿಸೋದು ಕುಸ್ತಿ ತರ ಹಾಕಿರೋ ಬಹಳ ಟೆಕ್ನಿಕಲ್ ಕುಸ್ತಿ ಇದು ಬಹಳ ಕ್ಯಾಬಿನೆಟ್ ಆಯ್ತು ಯಾರು ಗೆಲ್ತಾರೆ ಅನ್ನೋದು ಕುಸ್ತಿ ಆಡ್ರಿ ಹೇಳಿದ್ರಿ ಅರವಿಣ ಸ್ವಲ್ಪ ಮುಂದೆ ಬರ್ರಿ ಅರವಿಣ ಸ್ವಲ್ಪ ಮುಂದೆ ಬರ್ರಿ ಬಡಿ ಆಗಿದ್ದೀನಿ ಕುಸ್ತಿಗೆ ಆಡ್ರಿ ಬಹಳ ಹೊಡೆದಾಡತ್ತೀರಿ ತಲೆಗೆ
ನೀರು ಕೊಡಿ ಅದು ನೀರು ಕೊಡಿ ಸರ್. ಈ ಕಾರ್ಯಕ್ರಮನ 10,000 ಜನಕ್ಕಿಂತ ಜಾಸ್ತಿ ವೀಕ್ಷಣೆ ಮಾಡ್ತಾರ. ಅದ್ರಲ್ಲಿ ಮೋಸ ಆಗಕ್ಕೆ ಸಾಧ್ಯನೇ ಇಲ್ಲ. ಕುಸ್ತಿಗೆ ಆಡ್ರಿ ಮೊದಲು. ಹಾಗೆ ನಮ್ಮ ಈ ಕುಸ್ತಿಯಲ್ಲಿ ಜಯಗಳಿಸಿದವರಿಗೆ ನಮ್ಮ ರಮೇಶನ ನೆನೆದು ಶಿರಸಾಷ್ಟಾಂಗ ನಮಸ್ಕರಿಸಿ ಕುಸ್ತಿಗೆ ಯಾವಾಗಲೂ ಚಪ್ಪಳೆಯಿಂದ ಗೆದ್ದಂಥ ಪೈಲ್ವಾನರಿಗೆ 10 ರೂಪಾಯಿಯಿಂದ ಪುರಸ್ಕರಿಸಿ ಪ್ರೋತ್ಸಾಹ ಕೊಟ್ಟು, ಉದಾಹರಣೆಗೆ ನಾನೇ 1989ರಲ್ಲಿ 500 ರೂಪಾಯಿಗೆ ಸಾಂಗ್ಲಿಯಿಂದ ನಾನು ಕರೆಸಿ ಇಲ್ಲಿ ಕುಸ್ತಿ ಮಾಡಿಸಿದ್ರು. ಆ ಕಾಡಪ್ಪನ ಆಶೀರ್ವಾದ ಹಿಂಗಾತು. ಈ ಕಾಡಪ್ಪ ಕಾಕ ಕರ್ಕೊಂಡ್ ಬಂದದ್ದು ಹಿಂಗಾತು. ಮುಂದೊಂದಿನ 100 ರೂಪಾಯಿ ಟಿಕೆಟ್ ತೆಗೆದು 2 ಲಕ್ಷ ರೂಪಾಯಿ ನನಗೆ ಕೊಟ್ಟು ನೋಡುವಂತ ಆಶೀರ್ವಾದನ ಕಾಡೇಶ ಮತ್ತು ನೀವು ಎಲ್ಲರೂ ಕೂಡಿ ನನಗೆ ಮಾಡ್ರಿ. ಅಂತ ಕುಸ್ತಿನ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕಾಡಪ್ಪ ಹೊಸ್ತಾದ್ರು ಏನ್ ಮಾಡ್ಯಾರು? ಅವ್ರ ಹಿಂದ್ ಕೇಸರಿ ಆಗಿಲ್ಲ, ಭಾರತ್ ಕೇಸರಿ ಆಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಡಿಲ್ಲ. ಜೀವನಾನ ಕುಸ್ತಿ ಒಳಗೆ ಕಳೆದಾರ. ಇದು ಹೆಂಗಿರ್ಬೇಕು? ಕುಸ್ತಿ ಬರೀ ಒಬ್ಬ ಪೈಲ್ವಾನಿಂದ ಬೆಳೆಯಂಗಿಲ್ಲ, ಬರೀ ಒಬ್ರು ಚಪ್ಪಾಳೆ ತಟ್ಟವರಿಂದ ಬೆಳೆಯಂಗಿಲ್ಲ. ಈಗ ಕೊಲ್ಲಾಪುರ ಶಾಹು ಮಹಾರಾಜರು 100-200 ಜನ ಪೈಲ್ವಾನರನ್ನ ತಿನಿಸಿ ಉಣಿಸಿ ಸಾಕಿ ಸ್ವತಃ ಲಡತ್ ಮಾಡಿ ಸ್ವತಃ ಮೈ ಸಹಿತ ತಿಕ್ತಿದ್ರಂತ. ಹಂಗ ಇದ್ರೊಳಗ ರಾಜ ಮಹಾರಾಜರು ಕೂಡ ಅಡಿಗ್ಯಾರ. ಈ ಕುಸ್ತಿ ಕಲೆನ ಉಳಿಸಿ ಬೆಳೆಸುವ ಸಲುವಾಗಿ ನಿಮಗೆ ಗೊತ್ತಿದ್ದೈತಿ, ರೈಲ್ವೆದಾಗಿನ ಕೆಲಸ ಬಿಟ್ಟ ಒಂದು ಗರಡಿ ಮನೆ ಬೆಳಗಾವ್ ಕಟ್ಟಿವಿ. ಇದು ನಾಳೆ ಮಾರ್ಚ್ 5ನೇ ತಾರೀಕು ಜಮಖಂಡಿ ಒಳಗಿದ್ದು ಮತ್ತೆ ಪ್ರಾರಂಭ ಆಗ್ಲಿಕ್ಕತ್ತೈತಿ ನಿಮ್ಮ ಮಕ್ಕಳ ಸಲುವಾಗಿ. ಅದಕ್ಕೆ ಈ ಕಲೆಯನ್ನ ನಾವು ನೀವೆಲ್ಲರೂ ಕೂಡ ಉಳಿಸೋಣ. ಇದು ಬರ್ತಾ 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 ಅಂತ್ಯ ಕಾಣಕತ್ತಿತ್ತು. ಕುಸ್ತಿ 25 ವರ್ಷದ ಹಿಂದಿನ ಮಾತು ಹೇಳಕತ್ತೇನೆ. ಆ ಟೈಮ್ನೊಳಗೆ ಬೀರಪ್ಪ ಕಾಕ, ಕಾಡಪ್ಪ ಕಾಕ, ಆಸಂಗಿ ದಾವಲ್ ಉಸ್ತಾದ್ರು 3 ಪಟಕಲ್ಲಿ ಕೂಡ್ಯಾವ ಅಂದ್ರ ಅವರ ಜಗ ತುಂಬಾ ಹೇಳ್ತಿದ್ರು, ಯಾರು ಹೋಗಿದ್ರು, ಯಾರು ಬಿದ್ರು, ಯಾರಿಗೆ ಎಟ್ ಕೊಟ್ರು, ಏನಾತು ಎತ್ತಾತು. ಕುಸ್ತಿಯ ಸ್ವತಃ ಪೈಲ್ವಾನರು ಹೌದು, ಅದರ ಪ್ರಚಾರಕರು ಹೌದು, ಗರಡಿ ಮನೆಗೆ ದಿನ ಹೋಗಿ ಕುಂಡಿರ್ತಿದ್ರು ಹೌದು. ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ಅಂದಲ್ರಿ ನಿಮಗ. ನಾವು ಬೆಳಗಾವದಾಗ ದರ್ಗಾ ತಾಲೀಮ್ಗೆ ಇದ್ದೀವಿ. ದಿನ ಮದ್ದಿಂದ 3 ಗಂಟೆಗೆ ಬಂದ ಮಲ್ಗಾಕ್ ಬಂದಿರಿ ಅಂದ್ರು 7 ಅಂತ ಹೋಗಿದ್ದೋ ಮುತ್ಯ. ಬರೀ ಮಲ್ಗಾಕ್ ಬಂದರೆ ನೀವು 7 ಎತ್ತಿದ್ ನಮಗ. ನಾವು ಎತ್ತ ಮೇಲೆ ಸಾಕಷ್ಟು ತಾಲೀಮ್ ಮಾಡ್ತಿದ್ದೀವಿ. ನಿಮ್ಮ ಎಲ್ಲರ ಆಶೀರ್ವಾದದಿಂದ ಸಾಕಷ್ಟು ಎತ್ತರಕ್ಕೆ ಬೆಳೆದೀವಿ. 10-16 ದೇಶಗಳನ್ನ ನೋಡಿ ಬಂದೀವಿ. ನೀವು ಕೊಟ್ಟದು 1 ರೂಪಾಯಿ 70 ರೂಪಾಯಿ ತಿಂದಿವೆಲ್ಲ ಹಿಂಗ ಬೆಳೆದು ಮೈ ಮೇಲೆ ಅವ್ವ 2 ವರ್ಷ ಜಂಪರ ಹಾಕ್ತಿದ್ದಿಲ್ಲ. ಅದ 30 ರೂಪಾಯಿದಾಗ ಮಗ 1 ಕಿಲೋ ಬೆಣ್ಣೆ ತಿಲ್ಲತ್ತಿದ್ಲ. ಅಂತ ಪರಿಸ್ಥಿತಿ ಒಳಗೆ ನೀವು 70 ರೂಪಾಯಿ ಕೊಟ್ಟು ಬೆಳೆಸಿರಿ. ನನ್ನ ಸಂತೋಷ ಅನಿಸ್ತೈತಿ ನನಗೆ ಹೇಳಕ್ಕ. ಕಾಡಪ್ಪನ ಜಾತ್ರೆಗೆ ಪ್ರತಿ ವರ್ಷ ಕುಸ್ತಿ ಆಗ್ತಿತ್ತು. ಈಗ ಒಂದು ಹೊಸ ಜಾತ್ರೆನ ಮಾಡ್ಲಿಕ್ಕೆ ಕಾರಣೀಕರ್ತರಾದ್ರು ನಮ್ಮ ಯುವ ನಾಯಕರು, ದೇವರಾಜ್ ಅರಸು ನಿಗಮದ ರಾಜ್ಯಾಧ್ಯಕ್ಷರು, ಕೀರ್ತಿ ಗಣೇಶಣ್ಣ ಅವರು. ಒಬ್ಬ ಹಿರಿಯ ಪೈಲ್ವಾನನಿಗೆ ಏನೊಂದು ಗೌರವ ಕೊಟ್ಟು ತೋರ್ಸ್ಯಾರೋ ಅದನ್ನ ಮುಂದೆ ಎಲ್ಲರೂ ಚಾಲ್ತಿ ಇಡೋಣ.
ಮೊನ್ನೆ ಕುಂಭರಾಳದೊಳಗೆ ಒಂದು ಕಾರ್ಯಕ್ರಮ ಮಾಡಿದೆ ನಾನು, ಗುರು ದಕ್ಷಿಣ ಅಂಥೇಳಿ. ನನಗೆ ಅಷ್ಟು ಇಷ್ಟು ಕಲಿಸಿದಂಥ ಗುರುವಿಗೆ ಒಂದಿಷ್ಟು ದಕ್ಷಿಣ ಕೊಟ್ಟು ಹಣಿ ಹಚ್ಚಿ ನಮಸ್ಕಾರ ಮಾಡಿದೆ. ನಾನು ಜಾತಿಯಿಂದ ಜಂಗಮ ಗುರುವಾಗಿರಬೇಕು, ಕುಸ್ತಿಗೆ ಬಂದ್ಮೇಲೆ ಅದಕ್ಕೊಬ್ಬ ಗುರು ಬೇರೆನೇ ಇರ್ತಾನೆ. ಹೌದ್ರಾ? ಧನ್ಯವಾದ. ಆ ಕೆಲಸನ ಕಾಡಾ ಪೋಸ್ತಾದ್ರು ಮಾಡ್ಯಾರ. ನಿಮ್ಮೆಲ್ಲರ ಪರವಾಗಿ ಒಂದು ಸಣ್ಣದು ಅವರಿಗೆ ಸನ್ಮಾನ. ಇನ್ನೂ ಬಹಳಷ್ಟು ಕಾಲ ಬಾಳಲಿ, ಬನ್ನಟ್ಟಿ ಇನ್ನೂ ಸಾವಿರಾರು ಜನ ನಮಗಿಂತ ಎತ್ತರ ಲೆವೆಲ್ಗೆ ಬೆಳೆಯುವಂತ ಪೈಲ್ವಾನರು ಹುಟ್ಲಿ, ತಯಾರಾಗಲಿ ಅಂತ ಹೇಳಿ ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡ್ತೀವಿ ನಿಮ್ಮೆಲ್ಲರ ಪರವಾಗಿ. ಮಾಡಿ ನೀವು ಮಾಡಿ.